ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ. ಆ ಶಕ್ತಿ ನನ್ನ ಕೈಲಿಲ್ಲ ಅಂತ ಅನ್ಕೋಬೇಡ. ಅತ್ತೆ ಇದ್ದಾರೆ ಅಂತ ಸುಮ್ಮನಿದ್ದೀನಿ. ಅಲ್ಲ, ಇವಾಗ ನಾನು ಏನು ಮಾಡಿದೆ ಅಂತ ಒಳ್ಳೆ ಕರ್ಪೂರ ಥರ ಮಗನ ಉರ್ಸ್ಕೊತಾ ಇದೆಯಾ? ಏನಾರು ತಗೋಬರಲ್ಲ ಅಂತ ಕೇಳಿದೆ ಅಷ್ಟೇ. ಓ, ನಾನು ಏನು ಕೇಳಿದ್ರು ತಂದ್ಕೊಡ್ತೀಯಾ? ತಂದ್ಕೊಡ್ದೆ ಇರ್ತೀನಾ? ಬೇಕಾದ್ರೆ ಹೇಳು. ಸಂಜೀವಿನಿ ಬೆಟ್ಟ ಬೇಕಾ? ಹೋಗಂಗೆ ಎತ್ತಾಕೊಂಬಂದು ನಿನ್ನ ಕಾಲ ಹತ್ರ ಇಡ್ತೀನಿ. ಸೌಗಂಧಿಕ ಪುಷ್ಪ ಬೇಕಾ? ಹಂಗೆ ಓಡಕ್ಕೆ ಕಿತ್ಕೊಂಬಂದು ನಿನ್ನ ಕೈಗಿಟ್ಬಿಡ್ತೀನಿ. ಸುಳ್ಳು ಸಾಕ್ಷಿ ಹೇಳಿ ಅವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಕ್ಕೆ ನೋಡ್ತಿದ್ಯೇನೋ? ಡಾಕ್ಟ್ರೆ, ಪೊಲೀಸ್ ಮುಂದೆ ಹಾಗೆಲ್ಲ ಮಾಡಬಾರ್ದು ನೀವು. ಸಾರಿ ಸರ್. ನನಗೊತ್ತು ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀವಿದ್ದೀರಾ ಅಂತ ಇವನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ಕತೆ ಬೇರೆನೆ ಆಗಿರೋದು. ಏನ ಮುಖ ನೋಡ್ತಿದ್ಯಾ? ಯಾರೋ ನಿನ್ನ ಕಳ್ಸಿದ್ದು? ಯಾರ ಎಂಜಿಲ್ ಕಾಸ್ ತಿಂದು ಸುಳ್ಳು ಸಾಕ್ಷಿ ಹೇಳೋದಕ್ ಬಂದಿದ್ಯಾ ನೀನು? ಮಾತಾಡೋ. ಯಾರು ನಿನ್ನ ಕಳ್ಸಿದ್ದು? ಹೇಳೋ. ಅದ್ ಯಾವಳೆ ಆಗಿರ್ಲಿ, ಯಾವನೇ ಆಗಿರ್ಲಿ, ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಯಾರ್ ಕಳ್ಸಿದ್ದು ಅಂತ ಬೊಗಳು. ಮಾತಾಡೋ. ಡೇಯ್, ಯಾರೋ ನಿನ್ನ ಇಂಥ ಕೊಚ್ಚೆ ಕೆಲಸ ಮಾಡೋದಕ್ಕೆ ಕಳ್ಸಿದ್ದು? ಯಾರವರು? ಬೊಗಳು ಸಾಯಿ. ಮಾತಾಡೋ. ಮಾತಾಡ್ತೀಯ ಇಲ್ಲೋ ಇನ್ನೊಂದು ಸರಿಯಾಗಿ ಕೊಟ್ಟು ಮಾತಾಡೋಂಗ್ ಮಾಡ್ಬೇಕಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ಪರಿಣಾಮ ಅನುಭವಿಸ್ತೀಯ. ಆದ್ರೆ ಪರಿಣಾಮ ಸ್ವಲ್ಪ ಕಮ್ಮಿ ಆಗ್ಬೇಕು ಅಂದ್ರೆ ನಿನ್ನ ಯಾರು ಕಳ್ಸಿದ್ದು ಅಂತ ಬೊಗಳು ಈಗ. ಯಾಕೋ ನಾನು ಇಷ್ಟು ಸಲಿ ಕೇಳಿದ್ರು ಏನು ಮಾತಾಡ್ತಾನೆ ಇಲ್ಲ? ನನಗೊತ್ತು ಬಿಡು, ನಿನ್ನಂತವ್ರು ಪೇಮೆಂಟ್ ಕೊಟ್ಟಿರೋ ಗಳಿಗೆ ನಿಯತ್ತಾಗಿರ್ತೀರ. ನೋಡು, ನೀನ್ ಇಷ್ಟು ದಿನ ಯಾರ್ ಎಂಜಿಲ್ ಕಾಸ್ ತಿಂದು ಏನೇನ್ ತಪ್ಪು ಮಾಡಿದ್ಯೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ ಫ್ಯಾಮಿಲಿ ವಿಷಯಕ್ಕೆ ಬಂದು ತಪ್ಪು ಮಾಡ್ಬಿಟ್ಟೆ. ಅದ್ರಲ್ಲೂ ಪ್ರೇಮನ್ ವಿಷಯಕ್ಕೆ ಬಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಯಾರಿಗೂ ಕೇಡು ಬಯಸದೇ ಇರೋ ಪ್ರೇಮನ್ ಕ್ಯಾರೆಕ್ಟರ್ ಹಾಳು ಮಾಡಕ್ಕೆ ನಿನ್ನ ಕಳ್ಸಿದ್ರಲ್ಲ, ಅವರಿಗೂ ಉಳಿಗಾಲ ಇಲ್ಲ. ಅವ್ರ ಎಂಜಿಲ್ ಕಾಸ್ ತಿಂದು ಸುಳ್ಳು ಸಾಕ್ಷಿ ಹೇಳಕ್ ಬಂದಿದ್ಯಲ್ಲ, ನಿನಗೂ ಉಳಿಗಾಲ ಇಲ್ಲ. ಪರವಾಗಿಲ್ವೇ? ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ತಮ್ಮ ನಮ್ಮ ಅಕ್ಕನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಿಜವಾಗ್ಲೂ ನಂಗಿವತ್ತು ಅವ್ರ ಮೇಲೆ ಮರ್ಯಾದೆ ಮೂಡ್ತಿದೆ. ನನ್ನ ತಮ್ಮ ಈ ಪಾರ್ಟಿ ರೋಸ್ದಲ್ಲಿ ಮಾತಾಡೋದನ್ನ ನಾನು ಇದೇ ಮೊದಲನೇಕಿಂತ ನೋಡ್ತಾ ಇರೋದು. ಡೋಂಟ್ ವರಿ ಪ್ರೇಮ, ಇನ್ನು ಮುಂದೆ ಇಂಥವ್ರು ನಮ್ಮ ತಂಟೆಗೆ ಬರಲ್ಲ. ಬಾ. ರಾಮ್,
ರಾಮ್, ಮದ್ವೆ ಆದಾಗಿಂದ ನೀನ್ ನೋಡ್ದಾಗೆಲ್ಲ ನನಗೆ ಸಿಟ್ಟು ಬರೋದು ಕಣಪ್ಪ. ನನ್ನ ಮಗಳ ಮೇಲೆ ಎಂತ ಆಪಾದನೆ ತಂದ್ಬಿಟ್ನಲ್ಲ ಅಂತ ಮನ್ಸಿಗೆ ಯಾವಾಗ್ಲೂ ಕಹಿ ಅನ್ಸೋದು. ಆದ್ರೆ ನೀನಿವತ್ತು ನನ್ನ ಮಗಳು ಮರ್ಯಾದೆ ಕಾಪಾಡ್ಬಿಟ್ಟೆ ಕಣಪ್ಪ. ಅವಳ ಪರವಾಗಿ ಗಟ್ಟಿಯಾಗಿ ನಿಂತು ಅವಳಿಗೆ ಬರ್ತಿದ್ದ ಕಳಂಕನ ದೂರ ಮಾಡ್ದೆ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಧ್ಯ. ಮಾವ, ಪ್ರೇಮನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವ್ರ ಪರವಾಗಿ ನಿಲ್ತಿದ್ದೆ. ಯಾಕಂದ್ರೆ ವ್ಯಕ್ತಿತ್ವ ಕಳಂಕ ಬಂದಾಗ ಆಗೋ ನೋವು ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಅಲ್ಲ ಪೂರ್ವಿ, ಅವತ್ತು ಕೋರ್ಟಲ್ಲಿ ಕೇಳಿದಾಗ ಈ ಥರ ಕೆಲಸ ನಾನು ಮಾಡೇ ಇಲ್ಲ ಅಂತ ಹೇಳಿದೆ. ಆದ್ರೆ ಇವತ್ತು ನಾನ್ ಯಾಕಿಂತ ಕೆಲಸ ಮಾಡಿದೆ ಅಂತ ಕೇಳ್ತಾ ಇದೀಯಾ? ಯಾಕಂದ್ರೆ ನೀನು ನಮ್ಮ ಅಣ್ಣನ ಹೆಂಡತಿಯಾಗಿ ಬಂದಿರೋದು ನನಗಿಷ್ಟ ಇಲ್ಲ. ಅದಕ್ಕೆ ರೇಷನ್ ಕಾರ್ಡ್ ಅಂತ ಸುಳ್ಳು ಹೇಳಿ ನಿನ್ಗೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸಿದ್ದು. ಹಂಗಾದ್ರೂ ನಿನ್ನ ಈ ಮನೆಯಿಂದ ಹೊರಗಾಕ್ಬೋದಲ್ಲ ಅಂತ. ಏನ್ ಮಾಡೋದು, ನಿನ್ ಲಕ್ ಚೆನ್ನಾಗಿತ್ತು, ಉಳ್ಕೊಂಡ್ಬಿಟ್ಟೆ. ಏನ್ ಮುಖ ಮುಖ ನೋಡ್ತಾ ಇದೀಯ? ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ? ಪೂರ್ವಿನೇ ಸೈನ್ ಹಾಕ್ಸ್ಕೊಂಡು ತಗೊಂಡು ಹೋಗಿದ್ದು ಅಂತ ಗೊತ್ತಾಯ್ತು ತಾನೆ? ಇದನ್ನ ತಿಳ್ಕೊಂಡು ಏನ್ ಮಾಡ್ತೀಯ ಇವಾಗ? ಏನ್ ಮಾಡಕ್ ಸಾಧ್ಯ ಇವಳಿಗೆ? ಏನು ಮಾಡಕ್ಕಾಗಲ್ಲ. ಅಲ್ಲ ಪೂರ್ವಿ, ನೀನ್ ಮಾಡಿದ್ ನಿನ್ ತಪ್ಪು ಅಂತ ಅನ್ನಿಸ್ತಿಲ್ವಾ? ಏನು ತಪ್ಪ? ಯಾಕೆ ಅನ್ಸ್ಬೇಕು? ಹೇಳಿದ್ನಲ್ಲ, ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಪೂರ್ವಿ, ಅಣ್ಣ, ನೀನು? ನಾನೇ. ಕಲ್ಯಾಣಿ ಅಮ್ಮ ಬನ್ನಿ. ನನ್ನ ಮಗ ಸೊಸೆ ಮತ್ತೆ ಮಗಳ ಜೊತೆ ಬಂದ್ಬಿಟ್ಟಿದ್ದೀರಾ? ಹೌದು ಪೂರೈತ್ರೆ, ನನ್ನ ಮಗಳು ಪಂಚಮಿಗೆ ಆದಷ್ಟು ಬೇಗ ಕಂಕಣ ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಸೋದಕ್ಕೆ ಬಂದ್ವಿ. ಸರಿ ಅಮ್ಮ, ಮಾಡ್ಕೊಡ್ತೀನಿ. ಅತ್ತೆ, ನೀವು ಚಿಂತೆ ಮಾಡಬೇಡಿ. ಮ್ಯಾಟ್ರಿಮೋನಿ ಸೈಟ್ಸಲ್ಲಿ ಪಂಚಮಿ ಪ್ರೊಫೈಲ್ನ ಹಾಕಿದ್ದೀನಿ. ಅವಳಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ.
ಸಿಗ್ಲಿ ಕಣಮ್ಮ. ನಿನ್ ಪ್ರಯತ್ನದಿಂದ ಆದ್ರೂ ನಮ್ ಪಂಚಮಿಗೆ ಒಂದು ಒಳ್ಳೆ ಹುಡುಗ ಸಿಗ್ಲಿ. ಮಾದೇವ, ಹೋಗಿ ತುಳಸಿ ಹಾರ ತಗೊಂಬ. ಸರಿ. ಅಯ್ಯೋ ಬರ್ತೋದೆ, ಕಾರಲ್ಲಿ ಸೀರೆ ಇದೆ, ಅದನ್ನು ತಂದ್ಬಿಡು. ಹಿಂಗೇನಾರು ಬೇಕಾ? ಏನಾರು ತಗೊಬರಲ್ಲ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೆ. ಆ ಶಕ್ತಿ ನನ್ನ ಕೈಲಿ ಇಲ್ಲ ಅಂತ ಅನ್ಕೋಬೇಡ. ಅತ್ತೆ ಇದ್ದಾರೆ ಅಂತ ಸುಮ್ಮನಿದ್ದೀನಿ. ಅಲ್ಲ, ಇವಾಗ ನಾನು ಏನು ಮಾಡಿದೆ ಅಂತ ಒಳ್ಳೆ ಕರ್ಪೂರ ಥರ ಮಗನ ಉರ್ಸ್ಕೊತಾ ಇದೆಯಾ? ಏನಾರು ತಗೊಬರಲ್ಲ ಅಂತ ಕೇಳಿದೆ ಅಷ್ಟೇ. ಓ, ನಾನು ಏನು ಕೇಳಿದ್ರು ತಂದ್ಕೊಡ್ತೀಯಾ? ತಂದ್ಕೊಡ್ದೆ ಇರ್ತೀನಾ? ಬೇಕಾದ್ರೆ ಹೇಳು. ಸಂಜೀವಿನಿ ಬೆಟ್ಟ ಬೇಕಾ? ಹೋಗಂಗೆ ಎತ್ತಾಕೊಂಬಂದು ನಿನ್ನ ಕಾಲ ಹತ್ರ ಇಡ್ತೀನಿ. ಸೌಗಂಧಿಕ ಪುಷ್ಪ ಬೇಕಾ? ಹಂಗೆ ಓಡಕ್ಕೆ ಕಿತ್ಕೊಂಬಂದು ನಿನ್ನ ಕೈಗಿಟ್ಬಿಡ್ತೀನಿ. ಹ್ಞೂ, ಮತ್ತೆ ನನ್ನನ್ನು ಏನು ಅನ್ಕೊಂಡಿದ್ಯಾ? ಏನು ಬೇಕು ಹೇಳು. ನನಗೆ ನಿನ್ನಿಂದ ಶಾಂತಿ ಬೇಕು, ನಿನ್ನಿಂದ ನೆಮ್ಮದಿ ಬೇಕು, ನಿನ್ನಿಂದ ಮುಕ್ತಿ ಬೇಕು ಮಾದೇವ. ತಂದ್ಕೊಡ್ತೀಯಾ? ಎಲ್ಲ ಕಾಡ್ ರಾಕ್ಷಸಿ, ನನಗೆ ಟಾಂಗ್ ಕೊಟ್ಬಿಟ್ಯಾ? ಈ ವ್ಯಾಪಾರ ನಮ್ಮ ತವ ಇಲ್ಲ ಮೇಡಮ್, ದಯವಿಟ್ಟು ಕ್ಷಮಿಸಿ. ನಾವಿನ್ ಬರ್ತೀವಿ. ಟಾಟಾ. ಇದೇನ್ರಿ ನೀವು ಹೇಳಿದ ದೇವಸ್ಥಾನ? ಇದಕ್ಕೆ ತಾನೇ ಜಾತ್ರೆ ಟೈಮಲ್ಲಿ ಸ್ಟಾಫ್ನ ಕೇಳಿರೋದು? ಹೌದು ಸರ್, ಇದೇ ಟೆಂಪಲ್ಲೇ. ಜಾತ್ರೆ ಟೈಮಲ್ಲಿ ಹೆವಿ ಕ್ರೌಡ್ ಆಗುತ್ತೆ. ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸ್ಟಾಫ್ ಬೇಕು. ಸರಿ ಬನ್ನಿ, ದೇವಸ್ಥಾನದವ್ರ ಹತ್ರ ಒಂದ್ಸರಿ ಮಾತಾಡೋಣ. ಎಷ್ಟು ಸ್ಟಾಫ್ ಬೇಕಾಗುತ್ತೆ, ಎಷ್ಟು ಸಮಯಕ್ಕೆ ಬೇಕಾಗುತ್ತೆ ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್.